ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ಕೃಷ್ಣ ಕನ್ನಡ ಲಾಗ್. ಇವತ್ತಿನ ಲಾಗ್ ಬಂದು ನಮ್ಮ ತವ್ರ ಮನೆಯಿಂದ ನನ್ನನ್ನು ನೋಡೋದಕ್ಕೆ ನನ್ನ ಅಪ್ಪ ಅಮ್ಮ ಬಂದಿದ್ದಾರೆ. ಇವತ್ತಿನ ಡೇ ಅಂತೂ ತುಂಬಾ ಸ್ಪೆಷಲ್, ಯಾಕಂದರೆ ನನ್ನ ಅಪ್ಪ ಅಮ್ಮ ಬಂದಿದ್ದಾರಲ್ಲ, ಸೊ ಹಾಗಾಗಿ ಇವತ್ತಿನ ಡೇ ಸ್ಪೆಷಲ್. ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಹೆಣ್ಮಕ್ಳು ಎಷ್ಟಲ್ಲ ತವ್ರ ಮನೆಯಿಂದ ಯಾರಾದರೂ ಬಂದರೆ ಅದೆಷ್ಟು ಖುಷಿಯಾಗಿರ್ತೀವೋ. ಮತ್ತು ಹೆಣ್ಮಕ್ಳು ಮುಖದಲ್ಲಂತೂ ಒಂಥರ ಕಳೆನೇ ಬಂದುಬಿಟ್ಟಿರುತ್ತೆ ಅವತ್ತು. ನೋಡ್ತಾ ಇದ್ದೀರಲ್ಲ, ನನಗಂತೂ ಒಂದು ವಾರಕ್ಕಾಗೋಷ್ಟು ತರಕಾರಿನ ನಮ್ಮ ಅಪ್ಪ ಅಮ್ಮ ತೊಗೊಂಡು ಬಂದಿದ್ದರು. ಮತ್ತು ನಮ್ಮ ಜಮೀನಲ್ಲೇ ನಾವು ತರಕಾರಿನ ನಮ್ಮ ಅಪ್ಪ ಅಮ್ಮ ಬೆಳೀತಾರೆ. ಸೊ ಹಾಗಾಗಿ ನನಗೋಸ್ಕರ ನೋಡಿದ್ರಲ್ಲ, ಬೀನ್ಸು, ಹಸಿಮೆಣ್ಸಿನ್ಕಾಯಿ, ಸೊಪ್ಪು ಎಲ್ಲ ತೊಗೊಂಡು ಬಂದಿದ್ರು. ಮತ್ತು ನನಗೆ ಜಾಕ್ ಫ್ರೂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಲಸಿನಣ್ಣು ಅಂದರೆ ಮೈ ಫೇವ್ರೆಟ್. ಸೊ ಅದನ್ನು ಅಲ್ಲೇ ಎಲ್ಲ ಬಿಡಿಸ್ಕೊಂಡು ತೊಗೊಂಡು ಬಂದಿದ್ರು. ಬಂದ ತಕ್ಷಣ ತೊಗೊಂಡು ತಿನ್ನು ಅಂದ್ಕೊಂಡು ಪ್ಲೇಟ್ಗೆ ಕೊಟ್ಬಿಟ್ರು, ತಿಂದೆ. ಆಮೇಲೆ ಪುನರ್ವಿ ಸ್ಕೂಲ್ ಬಿಡೋ ಟೈಮ್ ಆಯಿತು, ಹೋಗಿ ಕರ್ಕೊಂಡು ಬರಬೇಕಾಗಿತ್ತು. ನಾವು ಬರ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು, ನಮ್ಮಮ್ಮ, ಕೃಷ್ಣವರೆಲ್ಲ ಪುನರ್ವಿನ ಕರ್ಕೊಬರೋದಕ್ಕೆ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ನಡಿ 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 ನಡಿ. ಸೂಪರ್ ಬಂಗಾರ. ಇದೇ ಪಕ್ಕದ ಏರಿಯಾ ಇರ್ತಾರೆ, ಇಲ್ಲೇ ಪಕ್ಕದ ಏರಿಯಾ. ಅಮ್ಮನಿಗೆ ಪುನರ್ವಿ ಕ್ಲಾಸ್ ರೂಮ್ ತೋರಿಸೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಪುನರ್ವಿ ಸ್ಕೂಲ್ಗೆ ಹೋಗ್ತಾ ಇರೋದನ್ನ ನಾನು ಎಷ್ಟು ಖುಷಿ ಪಡ್ತಾ ಇದ್ದೀನೋ, ನಮ್ಮಮ್ಮನೂ ಪ್ರತಿದಿನ ಫೋನ್ ಮಾಡಿಕೊಂಡು ಅವಳು ಹೋಗ್ತಾ ಇದ್ದಾಳೆ, ಏನು ಮಾಡ್ತಿದ್ದಾಳೆ ಅಂತೆಲ್ಲ ಕೇಳ್ಕೊಂಡು ತುಂಬ ಖುಷಿ ಪಡ್ತಾ ಇದ್ರು. ಇವತ್ತು ಪುನರ್ವಿ ಸ್ಕೂಲು ಕ್ಲಾಸ್ ಎಲ್ಲ ನೋಡಿ ತುಂಬ ಖುಷಿ ಪಟ್ಟರು. ಪುನಃ ಅಜ್ಜಿ ಬಂದಿದ್ದು ಖುಷಿ ಆಯ್ತಾ? ಬಂಗಾರು ಊರದ ಸ್ಟಾರ್ ಹಾಕಿದಾರೆ. ಏನಿದು? ಏನಕ್ಕದ ಹಾಕಿರೋದು? ಜರ್ಕಿ ಅವ್ರಿಗೆ ಕೊಟ್ರ ನೀನೇ ತಗೊಂಡು ಅವ್ರು ಕೊಟ್ಟಿರೋದ? ಯಾರ್ದಮ್ಮ? ಏನ್ ತಿಂದು ಪುನಃ ಎಷ್ಟು ಖುಷಿ ಆಯ್ತು ಅಜ್ಜಿ ಬಂದಿರೋದು. ಫುಲ್ ಸರ್ಪ್ರೈಸ್ ಆಗ್ಬಿಟ್ಟ ಇವತ್ತು. ನಿಂಗೆ ಮನೇಲಿ ಒಂದು ಸರ್ಪ್ರೈಸ್ ಇದೆ ಪುನರ್ವಿ. ನೀನು ನೋಡೋದಿಕ್ಕೆ ಮತ್ತೆ ಇನ್ನೂ ಯಾರೋ ಬಂದಿದ್ದಾರೆ. ಯಾರು ಬಂದಿರ್ಬೋದು ಹೇಳು? ನೋಡು ನೀನೆ ಮನೇಲಿ ಹೋಗಿ ಯಾರು ಬಂದಿದ್ದಾರೆ ಅಂತ ನೀನೇ ನೋಡು. ಪುನರ್ವಿ ಸ್ಕೂಲ್ ಹತ್ರನೇ ಸೆಲ್ವ ಸರ್ ಮನೆ ಇರೋದು. ಅದನ್ನೇ ಅವ್ರ ಅಜ್ಜಿಗೆ ಹೇಳ್ತಾ ಇದ್ಲು. ಇನ್ನು ಸ್ಕೂಲಿಂದ ಪುನರ್ವಿನ ಮನೆ ಕರ್ಕೊಂಡು ಬಂದ್ವಿ. ಏನು ಕುಡಿಕಿಲ್ಲ ತಿನ್ನವ. ಡ್ರೈ ಫ್ರೂಟ್ಸ್ ಹಾಕೊಡ್ತೀನಿ. ಡ್ರೈ ಫ್ರೂಟ್ಸ್ ಅಲ್ಲಿ ನಿನ್ನ ಫ್ರೆಂಡ್ಗಳು ಸ್ಕೂಲಲ್ಲಿ ತಂದಾರ ಹಂಗಾರೆ ಸರಿ ಕರ್ಬಂಗ. ಇರಪ್ಪ ಇರಪ್ಪ ಬೈಲಿಗೆ 10 ರೂಪಾಯಿ 10 ರೂಪಾಯಿ. ಚಡ್ಡಿ ಜಾಣ
ಪುನರ್ವಿಗೆ ಏನು ಸರ್ಪ್ರೈಸ್ ಸರ್ಪ್ರೈಸ್. ಅಜ್ಜಿ ನಿನ್ಗೋಸ್ಕರ ತಂದಿದ್ದಾರೆ. ನಿನ್ಗೆ ಗುಡ್ ಗರ್ಲ್ ತನ್ನ ಮಗನೇ ನೀನು. ಕೆಳಗೆ ಬಿಡಿಸ್ಕೊಳ್ತೀನಿ ಒಂದ ಕೂತ್ಕೊತೀನಿ. ಸ್ಕೂಲ್ಗೆ ಹೋಯ್ತಾಳೆಲ್ಲ ಟೈಮ್ ಕರೆಕ್ಟಾಗಿ ತಿಂತಾಳೆ. ಸ್ವಲ್ಪ ದಾರದ ಚಾಪ್ ಮಾಡಿ ಸಾಕು. ಚೇಂಜ್ ಚಾರ್ಜ್ ಗಿಂಜ್ ಅದು 5 ರೂಪಾಯಿ ಕೇಳ್ತಾರೆ. 5 ರೂಪಾಯಿ ಮಧ್ಯಾಹ್ನದ ಊಟ ಮುಗಿಸಿ ಪುನರ್ವಿನ ಕ್ಲಿನಿಕ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ಪುನರ್ವಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು, ಸೊ ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನು ನನ್ನ ಹತ್ರ ಅಂತೂ ಬರ್ತಾನೆ ಇರಲಿಲ್ಲ. ಅವ್ರ ಅಜ್ಜಿ ಹತ್ರನೇ ಇದ್ಲು, ಆಟ ಆಡ್ಕೊಂಡಿದ್ಲು. ತುಂಬ ಖುಷಿಯಾಗಿ ಅವಳು ಇವತ್ತಿನ ಡೇನ ತುಂಬ ಖುಷಿಯಾಗಿ ಕಳೆದ್ಲು. ಮತ್ತು ಅವ್ರ ಅಜ್ಜಿ ತಾತ ಊರಿಗೆ ಹೋಗೋ ಟೈಮ್ ಬಂತು. ಫುಲ್ ಅಳ್ತಾ ಇದ್ಲು. ಅವಳು ಕೆಳಗಡೆ ಬರಲೇ ಇಲ್ಲ ಕಳಿಸ್ಕೊಡೋದಕ್ಕೆ. ಹೋಗ್ಬೇಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ಲು. ಬಟ್ ಅಲ್ಲಿ ಹೋಗಲೇಬೇಕು, ಯಾಕಂದರೆ ಹಸುಗಳಿದೆ, ಹಾಲು ಕರಿಬೇಕು ಅನ್ನೋ ರೀಸನ್ ಎಲ್ಲ ಕೊಡ್ತಾರೆ. ಹೊರಟ್ರು. ಇನ್ನು ನನಗೂ ತುಂಬ ಬೇಜಾರಾಯಿತು. ಸ್ವಲ್ಪ ಹೊತ್ತಾಗೆ ಕೂತ್ಕೊಂಡು ಇನ್ನು ಅಮ್ಮ ತಂದಿರೋವಂಥ ತರಕಾರಿ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಇದೆಲ್ಲ ನಮ್ಮ ಜಮೀನಲ್ಲೇ ಬೆಳೆದಿರೋವಂಥ ತರಕಾರಿಗಳು. ಒಂದು ವಾರಕ್ಕಾಗೋಷ್ಟು ತರಕಾರಿ ಎಲ್ಲನೂ ತಂದಿದ್ದಾರೆ. ನನ್ನ ಫೇವ್ರೆಟ್ ಇದು ತಡ್ನಿಕಾಯಿ ಎಲ್ಲ ತುಂಬ ಇಷ್ಟ ನನಗೆ. ಉಪ್ಪು ಸಾಂಬಾರು ಮಾಡ್ಕೊಂಡು ಟೈಮ್ಗೆ ತರಕಾರಿ ಸಾಂಬಾರು ಮಾಡ್ಕೊ ಅಂತ ಹೇಳ್ತಾಯಿದ್ರು. ಅಮ್ಮನೇ ಸೊಪ್ಪೆಲ್ಲ ಬಿಡಿಸ್ಕೊಟ್ರು, ನೀವೇ ನೋಡಿದ್ರಲ್ಲ. ಇನ್ನು ಪುನರ್ವಿನೂ ನನಗೆ ಹೆಲ್ಪ್ ಮಾಡ್ತೀನಿ ಅಂದ್ಕೊಂಡು ಕೊಡಿ ಮಮ್ಮಿ ಬುಟ್ಟಿನ ತುಂಬಿಕೊಡ್ತೀನಿ ನಾನು ತರಕಾರಿ ಎಲ್ಲನೂ ಅಂತ ಈಸ್ಕೊಂಡು ತುಂಬಿಕೊಡ್ತಾ ಇದ್ಲು. ಹೆಣ್ಮಕ್ಳೇ ಈಗಲ್ಲ, ಒಂದು ಏಜಲ್ಲಿ ಮದುವೆ ಆದಮೇಲೆ ಅಪ್ಪ ಅಮ್ಮ ಯಾವಾಗಲೂ ಬರ್ತಾರೆ ಹೋಗ್ತಾರೆ ನೋಡಿಕೊಂಡು ಒಂಥರ ಬೇಜಾರು ಆಗುತ್ತೆ. ಹೋಗ್ತಾ ಇರ್ತೀವಿ ನಾವು, ಏನು ಮಾಡೋಕ್ಕಾಗಲ್ಲ. ಹೆಣ್ಮಕ್ಳು ಜೀವನನೇ ಹೀಗೆ ಅಲ್ಲ. ಮದುವೆ ಆದಮೇಲೆ ತವ್ರ ಮನೆ ಅಪರೂಪ ಆಗಿಬಿಡುತ್ತೆ. ಇಟ್ಸ್ ಓಕೆ. ಬಟ್ ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ ಅಂತೂ. ನಾನು ಏನು ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ ಆ ಥರ ಏನಿಲ್ಲ. ನೋಡಬೇಕು ಅಂತ ಅನಿಸ್ದಾಗೆಲ್ಲ ಹೋಗ್ಬಿಡ್ತೀನಿ ನಮ್ಮೂರಿಗೆ. ಇನ್ನು ನಮ್ಮ ಅಪ್ಪ ಅಮ್ಮ ಅಂತೂ ಸ್ವಲ್ಪ ಕಡಿಮೆನೇ ಬರೋದು ಮೈಸೂರಿಗೆ. ಯಾಕಂದರೆ ಹೊಲದಲ್ಲಿ ಕೆಲಸ ಇರುತ್ತೆ ಮತ್ತು ಮನೇಲಿ ಹಸು ಕರು ಎಲ್ಲ ಇದೆ. ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಅವರಿಗೆ. ಕೃಷ್ಣ ಅವರು ಸಡನ್ನಾಗಿ ಬನ್ನಿ ಶಾಪಿಂಗ್ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನೇನು ತಗೊಳ್ಳಿಲ್ಲ, ನನಗೆ ಯಾವುದು ಅಷ್ಟು ಇಷ್ಟ ಆಗಲಿಲ್ಲ. ಇನ್ನು ಕೃಷ್ಣ ಅವರು ಪುನರ್ವಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.